ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಮಲ್ಲೇಶ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಸ್ಪೆಷಲ್ ಸಕ್ಕರೆ ಅಚ್ಚು, ಸಾಂಪ್ರದಾಯಿಕ ಸಕ್ಕರೆ ಅಚ್ಚು ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ದಪ್ಪ ತಳ ಪಾತ್ರೆ ತಗೋಬೇಕು, ಏಕೆಂದರೆ ಇಲ್ಲಿ ಪಾಕ ಬರೋದಕ್ಕೆ ಲೇಟ್ ಆಗುತ್ತೆ. ದಪ್ಪ ತಳ ಆದರೆ ಬೇಗ ಬರುತ್ತೆ. ಇಲ್ಲಿ ಸಕ್ಕರೆ ಮುಳುಗುವಷ್ಟು ನೀರು ತಗೋತಾ ಇದ್ದೀನಿ ನಾನು. 1 ಕಪ್ ಸಕ್ಕರೆ ಮುಳುಗುವಷ್ಟು ನೀರು. ಅದಾದಮೇಲೆ ಐ ಫ್ಲೇಮಲ್ಲಿ ಸಕ್ಕರೆ ಕರಗಾದ್ಮೇಲೆ ನಾನಿಲ್ಲಿ 1 ಲೋಟ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. 1 ಲೋಟ ಹಾಲು ಸೇರಿಸೋದ್ರಿಂದ ಸಕ್ಕರೆ ಹೆಚ್ಚು ಪ್ಯೂರ್ ವೈಟಾಗಿ ಬರುತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು. ಹಾಲು ಹಾಕಿದ್ಮೇಲೆ ಪ್ಯೂರ್ ವೈಟಾಗಿ ಬರೋಕ್ಕೆ ಸಹಾಯ ಮಾಡುತ್ತೆ ಹಾಲು ಸೇರಿಸಿದ್ರೆ. ನಾನಿಲ್ಲಿ ಇದಕ್ಕೆ 2 ಕಪ್ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸೋದ್ರಿಂದ ಅದರಲ್ಲಿರೋ ಗಲೀಜು, ಕಲ್ಲಿನಂಶ ಎಲ್ಲ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ ಮೊಸರು. ಅದಾದಮೇಲೆ ಇದನ್ನು ಶೋಧಿಸೋಕ್ಕೆ ವೈಟ್ ಬಟ್ಟೆ ತಗೋಬೇಕು. ವೈಟ್ ಟವಲ್ಲು ಅಥವಾ ಕರ್ಚೀಫ್ ತಗೋಬೇಕು. ಇದನ್ನು ಶೋಧಿಸ್ತಾ ಇದ್ದೀನಿ. ಇವಾಗ ಹಾಲು ಮತ್ತು ಮೊಸರು ಹಾಕಿದ್ವಲ್ಲ, ಅದನ್ನು ಶೋಧಿಸ್ತಾ ಇದ್ದೀನಿ. ಶೋಧಿಸೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಬರುತ್ತೆ. ಈಗ ಗಲೀಜೆಲ್ಲ ಹೋಗಿ ಸಕ್ಕರೆ ನೀರು ಸಿಕ್ಕಿದೆ ನೋಡಿ. ಈಗ ಸಕ್ಕರೆ ನೀರು ರೆಡಿಯಾಗಿದೆ. ಇದರಲ್ಲಿ ಎಷ್ಟು ಗಲೀಜಿತ್ತು ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಎಷ್ಟು ಗಲೀಜಿತ್ತು. ಹಾಲು ಮತ್ತು ಮೊಸರು ಹಾಕಿ ಅದನ್ನು ಗಲೀಜೆಲ್ಲ ಶೋಧಿಸ್ಕೋಬೇಕು. ಅದಾದಮೇಲೆ ಇವಾಗ ಪಾಕ ತೆಗಿಯೋಕ್ಕಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ಮೌಲ್ಡ್ಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಇದನ್ನು ಚನ್ನಪಟ್ಟಣದಿಂದ ತರಿಸಿದೆ. ಇದನ್ನು ನಾವು ಇವತ್ತು ಸಕ್ಕರೆ ಅಚ್ಚು ಮಾಡ್ತೀವಿ ಅಂದರೆ ನಿನ್ನೆ ರಾತ್ರಿಯೇ 24 hours ನೆನೆಸಿಡಬೇಕು ನೀರಲ್ಲಿ. ಹೊಸದಾದರೆ, ಹಳೇದಾದರೆ 2 ಇಂದ 3 hours ನೆನೆಸಿಟ್ರೆ ಸಾಕು. ಇದನ್ನು ನಾನು ಚನ್ನಪಟ್ಟಣದಿಂದ ಪಾಕ ರೆಡಿಯಾಗಿದೆಯಾ ನೋಡೋಣ. ಈ ಪಾಕ ಇನ್ನು ಬಂದೈತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ಕೈ ಬಿಡದಂತೆ ಸೌಟ್ ಆಡಿಸ್ತಾ ಇರಬೇಕು, ಆವಾಗ ಬೇಗ ಪಾಕ ಬರುತ್ತೆ. ಇವಾಗ ನೋಡಿ, ಇದು ಸೌಟಿಂದ ಎತ್ತಿದ್ರೆ ಸೌಟಲ್ಲೇ ನೊರೆ ಉಳಿಬೇಕು. ಇವಾಗ ಇದು ನೊರೆ ಉಳಿತಾ ಇಲ್ಲ, ಇದಿನ್ನೂ ಪಾಕ ಬಂದಿಲ್ಲ ನೋಡಿ. ಈ ರೀತಿ ಸೌಟಿಂದ ಎತ್ತಿದ್ರೆ ಪಾಕ ಸೌಟಲ್ಲೇ ಉಳಿಬೇಕು. ಇವಾಗ ನೋಡಿ, ನಿಮಗೆ ತಿರುಗಿಸ್ತಾ ಅದು ಪಾಕ ಬಂದಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ಇವಾಗ ಮೌಲ್ಡ್ಸ್ಗೆ ಹಾಕೊಳ್ಳೋಣ. ಪಾಕ ರೆಡಿಯಾಗಿದೆ. ಬೇಗ ಆಗ್ತಾ ಬರಬೇಕು ಮೌಲ್ಡ್ಸ್ಗೆ, ಇಲ್ಲಾಂದರೆ ಪಾಕ ಕರ್ಗೋಗೋ ಚಾನ್ಸಸ್ ಇರುತ್ತೆ. ಅದು ಕರ್ಗಿದ್ರೂ ಕೂಡ ಸಕ್ಕರೆ ಪಾಕ ವೇಸ್ಟ್ ಆಗಲ್ಲ. ಅದಕ್ಕೆ 1 ಲೋಟ ಬಿಸಿನೀರು ಕಾಯಿಸಿ 2 ಸ್ಪೂನ್ ಬಿಸಿನೀರು ಹಾಕಿ ಮತ್ತೆ ಪಾಕ ರೆಡಿ ಮಾಡ್ಕೋಬೋದು. ಮೌಲ್ಡ್ಸ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು ನಾವು. ಇವಾಗ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಕೂಡ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಎಲ್ಲ ಥರ ಕಲರ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮತ್ತು ಅಮ್ಮ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಎಷ್ಟು ಸುಲಭವಾಗಿ ಬರ್ತಿದೆ, ಒಂದು ಚೂರು ಒಡೆದೋಗಿಲ್ಲ ಎಲ್ಲೂ ಕೂಡ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.